ಭಾರತ ಮತ್ತು ಜಗತ್ತು ಕಂಡ ಅತ್ಯಂತ ಪ್ರಭಾವಶಾಲಿ ಮಹಿಳೆಯರ ಪೈಕಿ ಇಂದಿರಾ ಗಾಂಧಿಯೂ ಒಬ್ಬರು. ನಾವೀಗ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಬದುಕು, ಹೋರಾಟ, ಅಧಿಕಾರ ಮತ್ತು ಅವರನ್ನು ಸುತ್ತುವರೆದಿರುವ ವಿವಾದಗಳ ಬಗ್ಗೆ ಒಂದು ವರದಿ. ಜವಾಹರ್ಲಾಲ್ ನೆಹರು ಮತ್ತು ಕಮಲಾ ನೆಹರು ಅವರ ಏಕೈಕ ಪುತ್ರಿ ಇಂದಿರಾ ಗಾಂಧಿ ಹುಟ್ಟಿದ್ದು 1917ನೇ ಇಸ್ವಿ ನವೆಂಬರ್ ತಿಂಗಳ 19ರಂದು. ಉತ್ತರ ಪ್ರದೇಶದ ಅಲಹಾಬಾದ್ ಇಂದಿರಾ ಜನ್ಮಸ್ಥಳ. ಇಂದಿರಾ ಬಾಲ್ಯದಿಂದಲೂ ಹಠಮಾರಿ ಹೆಣ್ಣು ಮಗಳಾಗಿದ್ದರೂ ಜಾಣೆಯಾಗಿದ್ದರು. 1920ರಲ್ಲೇ ತಂದೆ ತಾಯಿ ಜೊತೆಯಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು. ಅತ್ಯಂತ ಪ್ರಭಾವಿ ಕುಟುಂಬದಲ್ಲಿ ಹುಟ್ಟಿದ್ದರೂ ಇಂದಿರಾ ಅವರ ವಿದ್ಯಾಭ್ಯಾಸ ಅಷ್ಟೊಂದು ಸಕ್ರಮವಾದ ರೀತಿಯಲ್ಲಿ ಆಗಲಿಲ್ಲ. 1924ರಲ್ಲಿ ಮೋತಿಲಾಲರು ಇಂದಿರಾಳನ್ನು ಅಲಹಾಬಾದಿನ ಸೇಂಟ್ ಸಿಸಿಲಿಯಾ ಶಾಲೆಗೆ ಸೇರಿಸಿದ್ದರು. ಮೊದಲೇ ನಾಚಿಕೆ ಸ್ವಭಾವ ಹೊಂದಿದ್ದ ಬಾಲಕಿ ಇಂದಿರಾ ಖಾದಿ ಬಟ್ಟೆ ತೊಡುತ್ತಿದ್ದರು. ಆ ಶಾಲೆಯಲ್ಲಿ ಈ ರೀತಿ ಬಟ್ಟೆ ಹಾಕಿಕೊಳ್ಳುವ ಒಬ್ಬಳೇ ಹುಡುಗಿಯಾಗಿದ್ದ ಇಂದಿರಾ ಮುಜುಗರಕ್ಕೊಳಗಾಗುತ್ತಿದ್ದರು. ಆದರೆ ಇಂದಿರಾ ಈ ಶಾಲೆಗೆ ಸೇರಿದ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಊರಿನಲ್ಲಿರಲಿಲ್ಲ. ಮನೆಗೆ ಮರಳಿದ ಜವಾಹರ್ಲಾಲ್ಗೆ ತಮ್ಮ ಮಗಳು ಬ್ರಿಟಿಷ್ ಮೂಲದವರು ನಡೆಸುತ್ತಿದ್ದ ಶಾಲೆಯಲ್ಲಿ ಕಲಿಯುವುದು ಇಷ್ಟವಾಗಲಿಲ್ಲ. ಹೀಗಾಗಿ ಆ ಶಾಲೆಯಿಂದ ಬಿಡಿಸಿ ಮನೆಯಲ್ಲೇ ಪಾಠ ಹೇಳಿಸುವ ವ್ಯವಸ್ಥೆ ಆರಂಭಿಸಿದರು. ಈ ನಡುವೆ ಬ್ರಿಟಿಷ್ ಸರ್ಕಾರ ಮೋತಿಲಾಲ್ ಮತ್ತು ಜವಾಹರ್ಲಾಲ್ ನೆಹರು ಅವರನ್ನು ಪದೇ ಪದೇ ಬಂಧಿಸಿ ಸೆರೆಯಲ್ಲಿಡುತ್ತಿತ್ತು. ಮನೆಯಲ್ಲಿ ತಾಯಿ ಕಮಲಾ ಅವರಿಗೆ ಆರೋಗ್ಯ ಸರಿಯಿರುತ್ತಿರಲಿಲ್ಲ. ಹೀಗಾಗಿ ವೈದ್ಯರ ಸಲಹೆ ಮೇರೆಗೆ ಕಮಲಾ ಅವರನ್ನು 1926ರಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಚಿಕಿತ್ಸೆ ಕೊಡಿಸಲು ಕರೆದೊಯ್ಯಲಾಯಿತು. ಅಪ್ಪ ಅಮ್ಮನ ಜೊತೆಗೆ ಇಂದಿರಾ ಕೂಡ ಇದ್ದರು. ಇಂದಿರಾ ಜಿನೇವಾದ ಲೆಕೋಲ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕೆಲವು ದಿನ ವಿದ್ಯಾಭ್ಯಾಸ ಮಾಡಿದ್ರು. ಸುಮಾರು 1 ವರ್ಷದ ನಂತರ 1927ರ ಡಿಸೆಂಬರ್ನಲ್ಲಿ ತಂದೆ ತಾಯಿಯರೊಂದಿಗೆ ಭಾರತಕ್ಕೆ ಮರಳಿದ ಇಂದಿರಾ ಅವರನ್ನು ಅಲಹಾಬಾದ್ ಪಟ್ಟಣದ ಸೇಂಟ್ ಮೇರೀಸ್ ಕಾನ್ವೆಂಟ್ಗೆ ಸೇರಿಸಲಾಯಿತು. 1929ರಲ್ಲಿ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಅಧ್ಯಕ್ಷರಾದರು. ಆ ಹಂತದಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದ ಕಮಲಾ ನೆಹರು ಕೂಡ ಹೋರಾಟಕ್ಕಿಳಿದರು. ಆಗ ಬಾಲಕಿ ಇಂದಿರಾಗೆ ತಾನು ಏನಾದರೂ ಮಾಡಬೇಕು ಅನ್ನಿಸಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಆಗಲು ಆಕೆ ಇನ್ನೂ ಪುಟ್ಟ ಹುಡುಗಿಯಾಗಿದ್ದಳು. ಹೀಗಾಗಿ ಮಕ್ಕಳಿಗಾಗಿ ವಾನರ ಸೇನೆ ವಿಭಾಗ ಸೃಷ್ಟಿಸಲಾಯಿತು. ಅಲ್ಲಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಂದಿರಾ ಅಧ್ಯಾಯವು ಆರಂಭವಾಯಿತು. ಅಲಹಾಬಾದಿನ ಹಲವು ಶಾಲೆಗಳಲ್ಲಿ ಸಾವಿರಾರು ಮಕ್ಕಳು ವಾನರ ಸೇನೆ ಸೇರುವಂತೆ ಮಾಡಿದ ಇಂದಿರಾ ಇತರ ಮಕ್ಕಳ ಜೊತೆಗೂಡಿ ಸತ್ಯಾಗ್ರಹಿಗಳಿಗೆ ಆಹಾರ ತಯಾರಿಕೆ, ಧ್ವಜ ಸಿದ್ಧಪಡಿಸುವುದು ಮತ್ತು ಕರಪತ್ರಗಳ ಹಂಚಿಕೆ ಮಾಡುತ್ತಿದ್ದರು. ಈ ವಾನರ ಸೇನೆ ಮಕ್ಕಳು ಪೊಲೀಸ್ ಠಾಣೆಗಳ ಆಸುಪಾಸಿನಲ್ಲಿ ಸಂಚರಿಸುತ್ತಾ ಮುಂದೆ ಎಲ್ಲಿ ದಾಳಿ ಮಾಡಬಹುದು, ಯಾರನ್ನು ಬಂಧಿಸಬಹುದು ಎಂಬೆಲ್ಲ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದರು. 1932ರಲ್ಲಿ ಇಂದಿರಾಳನ್ನು ರವೀಂದ್ರನಾಥ್ ಟಾಗೋರರು ಸ್ಥಾಪಿಸಿದ್ದ ಶಾಂತಿನಿಕೇತನಕ್ಕೆ ಸೇರಿಸಲಾಯಿತು. ಆದರೆ 1936ರ ಫೆಬ್ರವರಿಯಲ್ಲಿ ಕಮಲಾ ನೆಹರು ಕೊನೆಯುಸಿರೆಳೆದರು. ಈ ಹಂತದಲ್ಲಿ ಮತ್ತೆ ಕೆಲವು ಸಮಯ ಸ್ವಿಟ್ಜರ್ಲ್ಯಾಂಡಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದ ಇಂದಿರಾ ಅಕ್ಟೋಬರ್ 1937ರಲ್ಲಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿವಿಯ ಸಾಮರ್ವಿಲ್ ಕಾಲೇಜು ಸೇರಿದರು. ಇಷ್ಟರಲ್ಲಾಗಲೇ ಇಂದಿರಾಗೆ ಪಾರ್ಸಿ ಸಮುದಾಯಕ್ಕೆ ಸೇರಿದ ಫಿರೋಜ್ ಗಾಂಧಿ ಜೊತೆ ಸ್ನೇಹ ಬೆಳೆದು ವಿವಾಹವಾಗುವ ಮಟ್ಟಕ್ಕೆ ಮುಂದುವರೆದಿತ್ತು. ಆದರೆ ಇವರಿಬ್ಬರು ವಿವಾಹವಾಗುವುದು ನೆಹರು ಅವರಿಗೆ ಇಷ್ಟವಿರಲಿಲ್ಲ. ಇಂದಿರಾ ಮನವೊಲಿಸಿ ಈ ಮದುವೆ ತಪ್ಪಿಸುವಂತೆ ನೆಹರು ಅವರು ಗಾಂಧೀಜಿ ಮತ್ತು ತಮ್ಮ ಸೋದರಿ ವಿಜಯಲಕ್ಷ್ಮಿ ಪಂಡಿತ್ ಅವರನ್ನು ಕೇಳಿಕೊಂಡಿದ್ದರು. ಆದರೂ ಯಾವುದೇ ಪ್ರಯೋಜನವಾಗಲಿಲ್ಲ. 1942ರ ಮಾರ್ಚ್ 26ರಂದು ಇಂದಿರಾ ಮತ್ತು ಫಿರೋಜ್ ಗಾಂಧಿ ವಿವಾಹವಾದರು. ಅದೇ ಸಮಯದಲ್ಲಿ ಆರಂಭವಾಗಿದ್ದ
ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಪಾಲ್ಗೊಂಡ ಇಂದಿರಾ ಮತ್ತು ಫಿರೋಜ್ ಗಾಂಧಿ ಸೆರೆವಾಸ ಅನುಭವಿಸಿದರು. ಸುಮಾರು 8 ತಿಂಗಳ ಬಳಿಕ 1943ರ ಮೇ ತಿಂಗಳಲ್ಲಿ ಇವರನ್ನು ಬಿಡುಗಡೆಗೊಳಿಸಲಾಯಿತು. ಆನಂತರ 1944ರ ಆಗಸ್ಟ್ 20ರಂದು ಇಂದಿರಾ ಫಿರೋಜ್ ಗಾಂಧಿ ಅವರ ಮೊದಲ ಪುತ್ರ ರಾಜೀವ್ ರತ್ನ ಗಾಂಧಿ ಜನಿಸಿದರು. ಆದರೆ ಇಷ್ಟರಲ್ಲಾಗಲೇ ಇಂದಿರಾ ಮತ್ತು ಫಿರೋಜ್ ಗಾಂಧಿ ಸಂಬಂಧದಲ್ಲಿ ಬಿರುಕುಗಳು ಶುರುವಾಗಿದ್ದವು. 1946ರಲ್ಲಿ ಫಿರೋಜ್ ಗಾಂಧಿಯನ್ನು ಲಖನೌನಿಂದ ಪ್ರಕಟವಾಗುತ್ತಿದ್ದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಿರ್ದೇಶಕನಾಗಿ ನೇಮಿಸಲಾಯಿತು. ಈ ಪತ್ರಿಕೆಯನ್ನು 1937ರಲ್ಲಿ ನೆಹರು ಅವರೇ ಸ್ಥಾಪಿಸಿದ್ದರು. ಇಂದಿರಾ ಮತ್ತು ಫಿರೋಜ್ ಗಾಂಧಿ ಕೆಲವು ದಿನಗಳ ಕಾಲ ಲಖನೌದಲ್ಲಿ ಮನೆ ಮಾಡಿಕೊಂಡು ಜೊತೆಯಲ್ಲಿದ್ದರು. ಆದರೆ ಪತ್ರಿಕೆಯ ನಿರ್ವಹಣೆಯಲ್ಲಿ ಫಿರೋಜ್ ಸೋತರು ಮತ್ತು ಅವರ ವಿರುದ್ಧ ಹಣದ ದುರ್ಬಳಕೆ ಆರೋಪವೂ ಕೇಳಿಬಂತು. ಈ ನಡುವೆ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದ ಇಂದಿರಾ ದೆಹಲಿಗೆ ವಾಪಸ್ ಮರಳಿದರು. ಈ ವೇಳೆಗೆ ಫಿರೋಜ್ ಗಾಂಧಿ ತಾವು ಮತ್ತೊಬ್ಬ ಹೆಂಗಸಿನ ಸಹವಾಸದಲ್ಲಿದ್ದು ತನಗೆ ವಿವಾಹ ವಿಚ್ಛೇದನ ನೀಡಬೇಕೆಂದು ಇಂದಿರಾ ಅವರನ್ನು ಕೇಳಿದರು. ನೀನು ಇದಕ್ಕೆ ಒಪ್ಪುತ್ತೀಯಾ ಎಂದು ಕೇಳಿದ ನೆಹರೂಗೆ ಇಂದಿರಾ ನೀಡಿದ ಉತ್ತರ ಇಲ್ಲ ಎಂದಾಗಿತ್ತು. ಆ ನಂತರ 1946ರ ಡಿಸೆಂಬರ್ 14ರಂದು ಇಂದಿರಾ ತಮ್ಮ 2ನೇ ಪುತ್ರ ಸಂಜಯ್ ಗಾಂಧಿಗೆ ಜನ್ಮ ನೀಡುತ್ತಾರೆ. ಈ ಸಂದರ್ಭದಲ್ಲಿ ಕೆಲಕಾಲ ದೆಹಲಿಗೆ ಬಂದು ಜೊತೆಯಲ್ಲಿದ್ದ ಫಿರೋಜ್ ಗಾಂಧಿ ಮತ್ತೆ ಲಖನೌಗೆ ಮರಳುತ್ತಾರೆ. ಈ ನಡುವೆ 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಪಡೆಯಿತು. ದೇಶ ವಿಭಜನೆಯಾಗಿ ಪಾಕಿಸ್ತಾನವು ಜನ್ಮ ತಳೆದಿತ್ತು. ಈ ಸನ್ನಿವೇಶದಲ್ಲಿ ಭಾರೀ ಗಲಭೆಗಳು ಮತ್ತು ನಿರಾಶ್ರಿತರ ಸಮಸ್ಯೆಗಳುಂಟಾದವು. ಇದನ್ನು ನಿಭಾಯಿಸುವಲ್ಲಿ ಗಾಂಧೀಜಿ ಜೊತೆಗೂಡಿದ ಇಂದಿರಾ ಸಾಕಷ್ಟು ಶ್ರಮಿಸಿದ್ದರು. ಆನಂತರ ತಮ್ಮ ತಂದೆ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ರಾಜಕೀಯ ಸಹಾಯಕಿಯಾಗುವ ಇಂದಿರಾ ಮನೆಯ ವ್ಯವಹಾರಗಳನ್ನು ನಿಭಾಯಿಸಿದರು. 1951ರಲ್ಲಿ ದೇಶದಲ್ಲಿ ಪ್ರಥಮ ಮಹಾಚುನಾವಣೆ ಘೋಷಣೆಯಾಯಿತು. ತಮ್ಮ ಮಕ್ಕಳು ಇನ್ನೂ ಚಿಕ್ಕವರು, ಅವರನ್ನು ನೋಡಿಕೊಳ್ಳಬೇಕಿದೆ ಎಂಬ ಕಾರಣ ನೀಡಿ ಇಂದಿರಾ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದರು. ಆದರೆ ಫಿರೋಜ್ ಗಾಂಧಿ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾಗಿ ರಾಜಕೀಯ ಜೀವನ ಆರಂಭಿಸುತ್ತಾರೆ. 1955ರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯೆಯಾದ ಇಂದಿರಾ ಗಾಂಧಿ ಮುಂದಿನ 4 ವರ್ಷಗಳಲ್ಲಿ ಅಂದರೆ 1959ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗುತ್ತಾರೆ. ತಾತ ಮೋತಿಲಾಲ್ ಮತ್ತು ತಂದೆ ಜವಾಹರ್ಲಾಲ್ ನೆಹರು ನಂತರ ವಂಶದ 3ನೇ ವ್ಯಕ್ತಿಯಾಗಿ ಪಕ್ಷದ ಅಧ್ಯಕ್ಷತೆ ವಹಿಸುತ್ತಾರೆ. ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದಾಗ ಕೇರಳ ಬಿಟ್ಟು ಉಳಿದ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದವು. ಕೇರಳದಲ್ಲಿ EMS ನಂಬೂದಿರಿಪಾದ್ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರವಿತ್ತು. ಈ ಸರ್ಕಾರವನ್ನು ಚೀನಾ ದೇಶದ ಏಜೆಂಟರು ಎಂದು ಆರೋಪಿಸಿದ ಇಂದಿರಾ ಗಾಂಧಿ ತಮ್ಮ ತಂದೆಯ ಮೇಲೆ ಒತ್ತಡ ತಂದು ಪ್ರಜಾತಾಂತ್ರಿಕವಾಗಿ ಆಯ್ಕೆಯಾಗಿದ್ದ ಕಮ್ಯುನಿಸ್ಟ್ ಪಕ್ಷದ ಸರ್ಕಾರ ವಜಾಗೊಳಿಸುತ್ತಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ರೀತಿ ಆಗಿದ್ದು ಅದೇ ಮೊದಲ ಬಾರಿ. ಈ ನಡುವೆ 1960ರ ಸೆಪ್ಟೆಂಬರ್ 8ರಂದು ಫಿರೋಜ್ ಗಾಂಧಿ ಹೃದಯಾಘಾತಕ್ಕೆ ತುತ್ತಾಗಿ ಮೃತಪಡುತ್ತಾರೆ. ಈ ಆಘಾತದಿಂದ ಹೊರಬಂದ ಇಂದಿರಾ ಗಾಂಧಿ 1961ರ ನವೆಂಬರ್ನಲ್ಲಿ ಅಮೆರಿಕ ಭೇಟಿಗೆ ಹೊರಟ ನೆಹರು ಅವರ ಜೊತೆಯಲ್ಲಿ ತೆರಳುತ್ತಾರೆ. ಅಷ್ಟು ಹೊತ್ತಿಗೆ ವಯೋಸಹಜ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದ ನೆಹರು ಎಲ್ಲಾ ವಿಚಾರಗಳಿಗೂ ಇಂದಿರಾಳನ್ನೇ ಆಧರಿಸುವಂತ ಸ್ಥಿತಿ ತಲುಪಿರುತ್ತಾರೆ. ಆ ವೇಳೆಗಾಗಲೇ ನೆಹರು ನಂತರ ಯಾರು ಎಂಬ ಪ್ರಶ್ನೆಗಳು ಕೇಳಿ ಬರಲಾರಂಭಿಸಿರುತ್ತವೆ. 1964ರ ಮೇ 27ರಂದು ಜವಾಹರ್ಲಾಲ್ ನೆಹರು ಕೊನೆಯುಸಿರೆಳೆಯುತ್ತಾರೆ. ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಿಯಾಗುತ್ತಾರೆ. ಇಂದಿರಾ ಗಾಂಧಿ ಅವರನ್ನು ವಾರ್ತಾ ಸಚಿವರಾಗಿ ಮಾಡಲಾಗುತ್ತದೆ. ಆ ನಂತರ ದಕ್ಷಿಣ ಭಾರತದಲ್ಲಿ ಭುಗಿಲೆದ್ದ ಹಿಂದಿ ವಿರೋಧಿ ಚಳವಳಿ ನಿಯಂತ್ರಿಸುವಲ್ಲಿ ಇಂದಿರಾ ಮಹತ್ವದ ಪಾತ್ರ ವಹಿಸುತ್ತಾರೆ. 1965ರ ಆಗಸ್ಟ್ ತಿಂಗಳಲ್ಲಿ ಪಾಕಿಸ್ತಾನದ ಪಡೆಗಳು ಕಾಶ್ಮೀರದಲ್ಲಿ ಒಳನುಸುಳುವಿಕೆ ಪ್ರಯತ್ನ ಮಾಡಿದಾಗ ಕಾಶ್ಮೀರಕ್ಕೆ ಭೇಟಿ ನೀಡಿದ ಇಂದಿರಾ ಗಾಂಧಿ ಭಾರತೀಯ ಸೈನಿಕರಲ್ಲಿ ಮತ್ತು ಜನತೆಯಲ್ಲಿ ಸ್ಥೈರ್ಯ ತುಂಬಿದ್ದರು.
ಆ ಸಂದರ್ಭದಲ್ಲಿ ಮುದಿ ಹೆಂಗಸರಿಂದ ತುಂಬಿರುವ ಸಂಪುಟದಲ್ಲಿರುವ ಒಬ್ಬನೇ ಗಂಡಸು ಎಂಬ ಮಾತುಗಳು ಇಂದಿರಾ ಗಾಂಧಿ ಬಗ್ಗೆ ಕೇಳಿಬಂದಿದ್ದವು. 1966 ಜನವರಿ 11ರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೋವಿಯತ್ ರಷ್ಯಾದ ತಾಷ್ಕೆಂಟ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟರು. ಆ ಸಂದರ್ಭದಲ್ಲಿ ಪ್ರಧಾನಿ ಪಟ್ಟದ ಪ್ರಬಲ ಆಕಾಂಕ್ಷಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರನ್ನು ಹಿಂದಿಕ್ಕಿದ್ದ ಇಂದಿರಾ ಗಾಂಧಿ 1966 ಜನವರಿ 24ರಂದು ದೇಶದ 3ನೇ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು. ಇಂದಿರಾ ಪ್ರಧಾನಿಯಾದ ದಿನಗಳಲ್ಲಿ ದೇಶ ಸಾಕಷ್ಟು ಸಂಕಷ್ಟ ಎದುರಿಸುತ್ತಿತ್ತು. ಪಾಕ್ ಜೊತೆಗಿನ ಯುದ್ಧದಿಂದ ಆರ್ಥಿಕ ನಷ್ಟ ಆಗಿತ್ತು. ಕೃಷಿ ಮತ್ತು ಕೈಗಾರಿಕೆಗಳ ಪ್ರಗತಿ ಕುಂಠಿತವಾಗಿತ್ತು. ಮುಂಗಾರು ಮಳೆ ವೈಫಲ್ಯದಿಂದ ದೇಶದ ಹಲವೆಡೆ ಆಹಾರದ ಅಭಾವ ತಲೆದೋರಿತ್ತು. ಅಗತ್ಯ ವಸ್ತುಗಳ ಬೆಲೆಗಳು ಏರಿದ್ದವು. ಅಸ್ಸಾಂ ಸೇರಿದಂತೆ ದೇಶದ ಹಲವೆಡೆ ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗಿತ್ತು. ಆರಂಭದ ದಿನಗಳಲ್ಲಿ ಅಂತಹ ಹೆಚ್ಚಿನ ಶಕ್ತಿ ಸಾಮರ್ಥ್ಯಗಳನ್ನೇನೂ ಪ್ರದರ್ಶಿಸದ ಇಂದಿರಾ ಗಾಂಧಿ ದಿನಗಳದಂತೆ ಗಟ್ಟಿತನ ಬೆಳೆಸಿಕೊಂಡರು. 1966ರಲ್ಲಿ ಅಮೆರಿಕ, ಬ್ರಿಟನ್, ರಷ್ಯಾ ದೇಶಗಳಿಗೆ ಭೇಟಿ ನೀಡಿ ಸಂಬಂಧ ವೃದ್ಧಿಪಡಿಸಿದರು. 1967ರಲ್ಲಿ ದೇಶದ 4ನೇ ಮಹಾಚುನಾವಣೆ ವೇಳೆ ದೇಶಾದ್ಯಂತ ಸಂಚರಿಸಿದ ಇಂದಿರಾ ಗಾಂಧಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪ್ರಧಾನಿಯಾಗಿ ಮುಂದುವರೆದರು. ಆದರೆ ದೇಶದ ಅರ್ಧದಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರಗಳು ಸ್ಥಾಪಿತವಾದವು. 1967ರಲ್ಲಿ ಜಾಕಿರ್ ಹುಸೇನ್ ದೇಶದ ರಾಷ್ಟ್ರಪತಿಯಾದರು. ಆದರೆ 1969ರಲ್ಲಿ ಅವರು ಮೃತಪಟ್ಟರು. ಹೊಸ ರಾಷ್ಟ್ರಪತಿ ಆಯ್ಕೆ ವೇಳೆ ಕಾಂಗ್ರೆಸ್ಸಿನಲ್ಲಿ ಒಡಕುಂಟಾಯಿತು. ಪಕ್ಷದ ಹಿರಿಯ ನಾಯಕರು ಎನ್ ಸಂಜೀವ ರೆಡ್ಡಿ ಅವರಿಗೆ ಬೆಂಬಲ ನೀಡಿದರು. ಆದರೆ ಉಪರಾಷ್ಟ್ರಪತಿ ವಿ ಗಿರಿ ಅವರಿಗೆ ಬೆಂಬಲ ನೀಡಿದ ಇಂದಿರಾ ಗಾಂಧಿ ಅವರೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವಂತೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕುಂಟಾಯಿತು. ಇಂದಿರಾ ಗಾಂಧಿ ಸಂಸತ್ತಿನ ಎರಡೂ ಸದನಗಳಲ್ಲಿ ಬಹುಮತ ಕಳೆದುಕೊಳ್ಳುವ ಸ್ಥಿತಿ ಬಂದಾಗ ಎಡಪಕ್ಷಗಳು, ಇತರ ಪ್ರಾದೇಶಿಕ ಪಕ್ಷಗಳು ಮತ್ತು ಪಕ್ಷೇತರರ ನೆರವು ಪಡೆದು ಅಧಿಕಾರದಲ್ಲಿ ಮುಂದುವರೆದರು. ಇದು ಇಂದಿರಾ ಅವರನ್ನು ಬಗ್ಗಿಸಲಿಲ್ಲ, ಬದಲಿಗೆ ಮತ್ತಷ್ಟು ಗಟ್ಟಿಯಾಗುವಂತೆ ಮಾಡಿತ್ತು. 1970ರ ಡಿಸೆಂಬರ್ನಲ್ಲಿ ಲೋಕಸಭೆ ವಿಸರ್ಜಿಸಿದ ಇಂದಿರಾ ಗಾಂಧಿ ಹೊಸ ಚುನಾವಣೆ ನಡೆಸಲು ಮುಂದಾದರು. ಅವರ ವಿರೋಧಿಗಳು ಇಂದಿರಾ ಹಟಾವೋ ಘೋಷಣೆ ಕೂಗಿದರೆ ಇಂದಿರಾ ಗಾಂಧಿ ಗರೀಬಿ ಹಟಾವೋ ಘೋಷಣೆ ಕೂಗಿ ಜನರನ್ನು ಆಕರ್ಷಿಸಿದರು. 1971ರಲ್ಲಿ ನಡೆದ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರು. ಅದೇ ಸಮಯದಲ್ಲಿ ಪೂರ್ವ ಪಾಕಿಸ್ತಾನ ಎಂದು ಕರೆಯಲ್ಪಡುತ್ತಿದ್ದ ಇಂದಿನ ಬಾಂಗ್ಲಾದೇಶದ ಜನರ ಮೇಲೆ ಪಾಕಿಸ್ತಾನದ ಮಿಲಿಟರಿ ದೌರ್ಜನ್ಯ ಎಸಗುತ್ತಿತ್ತು. ನೂರಾರು ಜನರ ಕಗ್ಗೊಲೆ ನಡೆಯುತ್ತಿತ್ತು. ಲಕ್ಷಾಂತರ ನಿರಾಶ್ರಿತರು ಭಾರತದಲ್ಲಿ ಆಶ್ರಯ ಪಡೆದಿದ್ದರು. ಭಾರತ ಇದನ್ನು ನೋಡಿಕೊಂಡು ಸುಮ್ಮನೆ ಕೂರಲು ಸಾಧ್ಯವಿರಲಿಲ್ಲ. ಹೀಗಿದ್ದರೂ ಇಂದಿರಾ ಗಾಂಧಿ ಆತುರ ತೋರಲಿಲ್ಲ. ಆದರೆ 1971ರ ಡಿಸೆಂಬರ್ 3ರಂದು ಭಾರತದ ಹಲವು ವಾಯುನೆಲೆಗಳ ಮೇಲೆ ಪಾಕಿಸ್ತಾನ ಬಾಂಬ್ ದಾಳಿ ನಡೆಸಿದ ನಂತರ ಭಾರತ ಸುಮ್ಮನಿರಲಾಗಲಿಲ್ಲ. ಪೂರ್ವ ಪಾಕಿಸ್ತಾನಕ್ಕೆ ಪ್ರತ್ಯೇಕ ಬಾಂಗ್ಲಾದೇಶವೆಂದು ಅಧಿಕೃತ ಮಾನ್ಯತೆ ನೀಡಿದ ಭಾರತ 1971ರ ಡಿಸೆಂಬರ್ 16ರ ವೇಳೆಗೆ ಪಾಕಿಸ್ತಾನದ ಸೇನೆಯನ್ನು ಸೋಲಿಸಿ 93,000 ಪಾಕ್ ಸೈನಿಕರನ್ನು ಶರಣಾಗತರಾಗತಿ ಪಡೆದಿತ್ತು. ಬಾಂಗ್ಲಾದೇಶದ ಉದಯದಿಂದ ಇಂದಿರಾ ಗಾಂಧಿ ಕೀರ್ತಿ ಹೆಚ್ಚಾಯಿತು. ಆದರೆ ಇಷ್ಟು ಹೊತ್ತಿಗೆ ಇಂದಿರಾ ಗಾಂಧಿ ಅವರ ಕಿರಿಯ ಪುತ್ರ ಸಂಜಯ್ ಗಾಂಧಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆಂಬ ಆರೋಪಗಳು ಕೇಳಿಬಂದಿದ್ದವು. ಸಂಜಯ್ ಗಾಂಧಿ ಸೃಷ್ಟಿಸುತ್ತಿದ್ದ ಅವಾಂತರಗಳಿಂದ ಇಂದಿರಾ ಗಾಂಧಿ ಮತ್ತು ಅವರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲು ಶುರುವಾಗಿತ್ತು. ಇಂದಿರಾ ಗಾಂಧಿ ಸರ್ಕಾರದ ದುರಾಡಳಿತದ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಹೋರಾಟ ಆರಂಭಿಸಿದರು. ಇದೇ ವೇಳೆ 1971ರಲ್ಲಿ ರಾಯ್ಬರೇಲಿ ಕ್ಷೇತ್ರದ ಚುನಾವಣೆ ವೇಳೆ ಇಂದಿರಾ ಗಾಂಧಿ ಅಕ್ರಮ ಎಸಗಿದ್ದಾರೆ ಎಂದು ಅವರ ಪ್ರತಿಸ್ಪರ್ಧಿ ರಾಜ್ ನಾರಾಯಣ್ ದಾಖಲಿಸಿದ್ದ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ವಿರುದ್ಧ ತೀರ್ಪು ನೀಡಿತು. ಆ ನಂತರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿಯಿತು.
ಇಂದಿರಾ ಗಾಂಧಿ ಸಂಸತ್ ಸದಸ್ಯತ್ವ ಅನರ್ಹಗೊಳಿಸಿದ ಕೋರ್ಟ್ ಮುಂದಿನ 6 ವರ್ಷಗಳ ಕಾಲ ಅವರು ಚುನಾವಣೆಗೆ ನಿಲ್ಲಬಾರದೆಂದು ತೀರ್ಪು ನೀಡಿತ್ತು. ಆದರೆ ಇಂಥ ಪರಿಸ್ಥಿತಿಯಿಂದ ಹೊರಬರಲು ನಿರ್ಧರಿಸಿದ ಇಂದಿರಾ ಗಾಂಧಿ 1975ರ ಜೂನ್ನಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದರು. ತುರ್ತು ಪರಿಸ್ಥಿತಿ ವೇಳೆ ವಿರೋಧ ಪಕ್ಷಗಳ ನಾಯಕರು, ರಾಜಕೀಯ ಕಾರ್ಯಕರ್ತರನ್ನು ಜೈಲಿಗೆ ತಳ್ಳಲಾಯಿತು. ಪತ್ರಿಕಾ ಸ್ವಾತಂತ್ರ್ಯವು ಮೊಟಕುಗೊಂಡಿತ್ತು. ಆನಂತರ 1977ರ ಮಾರ್ಚ್ನಲ್ಲಿ ಲೋಕಸಭೆಗೆ ಚುನಾವಣೆ ಘೋಷಿಸಲಾಯಿತು. ಕಾಂಗ್ರೆಸ್ ಪಕ್ಷ ಪರಾಭವಗೊಂಡು ಜನತಾ ಪಕ್ಷ ಅಧಿಕಾರ ಹಿಡಿಯಿತು. ಮೊರಾರ್ಜಿ ದೇಸಾಯಿ ಪ್ರಧಾನಿಯಾದರು. ಆನಂತರ 1978ರಲ್ಲಿ ಚಿಕ್ಕಮಗಳೂರಿನಿಂದ ಲೋಕಸಭೆಗೆ ನಡೆದ ಮರುಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲ್ ವಿರುದ್ಧ ಜಯಗಳಿಸಿದ ಇಂದಿರಾ ಗಾಂಧಿ ರಾಜಕೀಯ ಮರುಹುಟ್ಟು ಪಡೆದಿದ್ದರು. ಆದರೆ ಜನತಾ ಪಕ್ಷದ ಮುಖಂಡರ ಆಂತರಿಕ ಕಚ್ಚಾಟದಿಂದಾಗಿ ಮತ್ತೆ ಮಧ್ಯಂತರ ಚುನಾವಣೆ ನಡೆಯಿತು. 1980ರ ಜನವರಿಯಲ್ಲಿ ಇಂದಿರಾ ಗಾಂಧಿ ಮತ್ತೆ ಪ್ರಧಾನಿಯಾದರು. ಈ ನಡುವೆ ಪಂಜಾಬಿನಲ್ಲಿ ಪ್ರತ್ಯೇಕ ಖಲಿಸ್ತಾನ್ಗಾಗಿ ಆಗ್ರಹಿಸಿ ಭಿಂದ್ರನ್ವಾಲೆ ನೇತೃತ್ವದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ನಡೆಯುತ್ತಿದ್ದವು. ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ಸೇರಿಕೊಂಡಿದ್ದ ಭಿಂದ್ರನ್ವಾಲೆ ಮತ್ತು ಉಗ್ರರನ್ನು ಹೊರಹಾಕಲು ಕಾರ್ಯಾಚರಣೆ ನಡೆಸಲು ಇಂದಿರಾ ಗಾಂಧಿ ಭಾರತೀಯ ಸೇನೆಗೆ ಸೂಚಿಸಿದರು. 1984ರ ಜೂನ್ನಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ನಡೆಸಿದ ಸೇನೆ ಖಾಲಿಸ್ತಾನ್ ವಾದಿಗಳನ್ನು ಮಟ್ಟಹಾಕಿತು. ಇದು ಸಿಖ್ ಸಮುದಾಯದ ಕೆಲವರಲ್ಲಿ ಇಂದಿರಾ ಗಾಂಧಿ ಬಗ್ಗೆ ದ್ವೇಷ ಹುಟ್ಟುಹಾಕಿತು. 1984ರ ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿ ದೆಹಲಿಯ ತಮ್ಮ ನಿವಾಸದ ಹೊರಗೆ ಸಿಖ್ ಅಂಗರಕ್ಷಕರ ಗುಂಡಿಗೆ ಬಲಿಯಾದರು. ಇಂದಿರಾ ಹತ್ಯೆ ನಂತರ ದೆಹಲಿ ಮತ್ತು ದೇಶದ ಕೆಲವೆಡೆ ನಡೆದ ಗಲಭೆಗಳಲ್ಲಿ ಸಿಖ್ ಜನಾಂಗದ 100 ಜನರು ಕೊಲೆಗೀಡಾದರು, ಆಸ್ತಿ ಪಾಸ್ತಿ ಕಳೆದುಕೊಂಡರು. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮತ್ತೊಂದು ಕರಾಳ ಅಧ್ಯಾಯವಾಯಿತು. ಇಂದಿರಾ ಗಾಂಧಿ ಅವರು ತಮ್ಮ ಆಡಳಿತಾವಧಿಯಲ್ಲಿ ತೆಗೆದುಕೊಂಡ ಹಲವಾರು ದಿಟ್ಟ ನಿರ್ಧಾರಗಳಿಂದಾಗಿ ಉಕ್ಕಿನ ಮಹಿಳೆ ಎಂಬ ಹೆಸರು ಪಡೆದಿದ್ದರು. ಅದೇ ವೇಳೆ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಸಂಜಯ್ ಗಾಂಧಿ ಅವರು ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಲು ಬಿಟ್ಟಿದ್ದಕ್ಕಾಗಿ ಮತ್ತು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕಾಗಿ ಅಪಾರ ಟೀಕೆಯನ್ನು ಎದುರಿಸಿದ್ದರು. ಇಷ್ಟಾದರೂ ಇಂದಿರಾ ಗಾಂಧಿ ನೆಹರು ಅವರ ನಂತರ ದೇಶದ ಏಳಿಗೆಗೆ ಮಹತ್ವದ ಕಾಣಿಕೆ ಕೊಟ್ಟ ನಾಯಕಿ ಅನ್ನುವುದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಇದೀಗ ನಾವು ಇಂದಿರಾ ಗಾಂಧಿ ಜನ್ಮ ಶತಮಾನೋತ್ಸವ ವರ್ಷದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ದೇಶದ ಆಡಳಿತಗಾರ್ತಿಯಾಗಿ ಇಂದಿರಾ ಗಾಂಧಿ ಅವರು ನಡೆದುಕೊಂಡ ರೀತಿ, ಆ ಹೊತ್ತಿನ ಪರಿಸ್ಥಿತಿಯಲ್ಲಿ ಅವರು ಕೈಗೊಂಡ ನಿರ್ಧಾರಗಳು ಮತ್ತು ಅದರಿಂದ ದೇಶದ ಮೇಲೆ ಉಂಟಾದ ಪರಿಣಾಮಗಳ ಬಗ್ಗೆ ಚಿಂತನ ಮಂಥನ ನಡೆಸುವುದು ಇವತ್ತು ಅಧಿಕಾರ ನಡೆಸುತ್ತಿರುವವರಿಗೂ ದಿಕ್ಸೂಚಿಯಾಗಬಹುದು. जब मेरी जान जाएगी तो मैं कह सकती हूँ कि एक एक खून का कतरा जितना मेरा है, वो एक एक खून एक भारत को जीवित करेगा, भारत को मजबूती देगा.